ಇವಾಗ ಹುಡುಗರಿಗೆ ಮದುವೆ ಆಗಕ್ಕೆ ಹುಡುಗಿಯರು ಸಿಗ್ತಿಲ್ಲ. ಇದಕ್ಕೆ ಮೇನ್ ಕಾರಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಏನಂದ್ರೆ 1995ರಿಂದ 2010ರವರೆಗೂ ಬರೀ ಗಂಡು ಮಕ್ಕಳೇ ಬೇಕು, ನಮಗೆ ಮೊದಲನೇ ಗಂಡು ಮಗುನೇ ಬೇಕು, ಅಥವಾ 3 ಮಕ್ಕಳಿದ್ರು ಕೂಡ ಅದರಲ್ಲಿ 2 ಗಂಡು ಮಕ್ಕಳೇ ಬೇಕು ಅಂತ ಈ ತರ ಇತ್ತು. ಅವಾಗೆಲ್ಲ ಹೆಣ್ಣು ಮಗು ಇದೆ ಅಂದ್ರೆ ಭ್ರೂಣ ಹತ್ಯೆ ಮಾಡಿಸಿದ್ರು ಅವಾಗ. ಇವಾಗೆಲ್ಲ ಹೆಣ್ಣು ಹುಟ್ಲಿ ಗಂಡು ಹುಟ್ಲಿ ಪರವಾಗಿಲ್ಲ, ಆದ್ರೆ ಅವಾಗ ಏನು 10-15 ವರ್ಷ ಏನಿದೆ ಬರೀ ಗಂಡು ಮಗು ಬೇಕು ಅಂತೇಳಿ ಭ್ರೂಣ ಹತ್ಯೆ ಮಾಡಿಸಿದಾಗ ಇವಾಗ 1000 ಹುಡುಗರಿಗೆ 800 ಹುಡುಗಿಯರು ಮಾತ್ರ ಇದ್ದಾರೆ. ಇನ್ನು 200 ಹುಡುಗರಿಗೆ ಹುಡುಗಿಯರೇ ಮದುವೆ ಆಗಕ್ಕೆ ಸಿಗ್ತಾ ಇಲ್ಲ. ಇದೇ ಮೇನ್ ಕಾರಣ. ಅವತ್ತು ಏನ್ ಮಾಡಿದ್ರೆ ಮಗನೇ ಯಾಕಬೇಕು, ಮಗಳಿದ್ರೆ ಆಗಲ್ವಾ ಅಂತ ನನ್ನ ಪ್ರಶ್ನೆ. ಮಗನೇ ಯಾಕಬೇಕು ಅಂದ್ರೆ ಮನೆಗೊಬ್ಬ ಮಗ ಇದ್ನಂದ್ರ ತಂದೆಯ ಜವಾಬ್ದಾರಿಗಳು ಬೇಗ ದೊಡ್ಡವನಾಗಿ ಅವನೇ ಹೊತ್ಕೊಳ್ತಾನೆ, ಅವನೇ ಸಂಸಾರ, ನನ್ನ ಮನೆಯ ಜವಾಬ್ದಾರಿ ಅವನೇ ನಿರ್ವಹಣೆ ಮಾಡ್ತಾನೆ ಅಂಥೇಳಿ ಗಂಡು ಮಗು ಬೇಕನ್ಕೊಂಡ್ರು. ಅದರ ಪರಿಣಾಮ ಇವತ್ತು ಹುಡುಗರಿಗೆ ಮದುವೆ ಆಗೋಕ್ಕೆ ಹುಡುಗಿಯರೇ ಸಿಗ್ತಾ ಇಲ್ಲ ಅಷ್ಟೇ.